ಜೆಡಿಯು ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಲು ರಾಜ್ಯಾದ್ಯಂತ ಪ್ರವಾಸ. ಚಿಂತಾಮಣಿ ನಗರದಲ್ಲಿ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜಾ ಪಟೇಲ್ ಹೇಳಿಕೆ. ಉತ್ತಮ ಶಿಕ್ಷಣ, ಆರೋಗ್ಯ, ಆಡಳಿತ, ಕೃಷಿ ಮತ್ತು ಪರಿಸರದ ಕಡೆಗೆ ರಾಜ್ಯ ಸಂಯುಕ್ತ ಜನತಾದಳ ಪಕ್ಷ ಧ್ಯೇಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿದ್ದು, ಈಗಾಗಲೇ ಪ್ರವಾಸ ಆರಂಭಿಸಿರುವುದಾಗಿ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜಿ ಪಟೇಲ್ ಹೇಳಿದರು. ಅವರು ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದು, ಈ ವೇಳೆ ಮಾತನಾಡಿದ ಅವರು, ಸಂಯುಕ್ತ ಜನತಾದಳ ಪಕ್ಷ ಮುಂಬರುವ ದಿನಗಳಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಡಳಿತ ನೀಡಲು ನಿಶ್ಚಯಿಸಿದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಮೂಲಕ ಜನಪರ ನಿಲುವಿನಲ್ಲಿ ಕೆಲಸ ಮಾಡುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವ ಡಾಕ್ಟರ್ ನಾಗರಾಜ್ ಕೆ ಇವರನ್ನು ಅಧಿಕೃತ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಯು ಅಭ್ಯರ್ಥಿ ಡಾಕ್ಟರ್ ನಾಗರಾಜ್ ಕೆ ಸೇರಿದಂತೆ ರಾಜ್ಯ ಘಟಕದ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು. RK ಸ್ಪಾಟ್ ನ್ಯೂಸ್ ಬ್ಯೂರೋ, ಚಿಂತಾಮಣಿ. ಟ್ರಿಲಿಯನ್ಸ್ ಆಫ್ ಲೀಟರ್ಸ್ ನೀರು ಬೇಕಾಗುತ್ತೆ ಅನ್ನೋದು, ಜೊತೆಗೆ ಹೆಚ್ಚು ವಿದ್ಯುತ್ ಶಕ್ತಿ ಬೇಕಾಗುತ್ತೆ ಅಂಥದ್ದನ್ನು ನಮ್ಮ ದೇಶದೊಳಗಡೆ ನಮಗೆ ಕುಡಿಯೋಕೆ ನೀರಿಲ್ಲ ಅಂತ ಬೇಕಾಗ್ತದೆ. ನಾನು ಒಬ್ಬ ಪರಿಸರವಾದಿಯಾಗಿ ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ದೀವಿ. ಆದರೆ ಸರ್ಕಾರಗಳು ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂದರೆ ನಾವು ಕಾಡಬೇಕು, ಇಂಥವ್ರು ಮಾಡಲೇಬೇಕು ನಾವು ನಾಗರಾಜ್ ಅವರು MLC ಆಗಿದ್ದರೆ ಇದನ್ನೆಲ್ಲ ಸಮಸ್ಯೆಗಳು ಬಗೆಹರಿಸುತ್ತದೆ. ಆದರೆ ಆ ದಿಕ್ಕಿನಲ್ಲಿ ಹೋಗುತ್ತದೆ. ನಾವು ಡಾಕ್ಟರ್ ಕೆ ನಾಗರಾಜ್ ಈಗ ಪ್ರಸ್ತುತ ಸಂಯುಕ್ತ ಜನತಾದಳದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ನಾವು ಕಾರ್ಯನಿರ್ವಹಿಸುತ್ತೇವೆ. ಜೊತೆಗೆ ಪಕ್ಷವನ್ನು ನಡೆಸದೆ ಜೆಡಿಯು ಪಕ್ಷದ ಅಧಿಕೃತ